ಇಷ್ಟೊಂದು ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ನಿಮ್ಮ ಕ್ಲೋಸ್ ಮತ್ತೆ ಬೆಸ್ಟ್ ಫ್ರೆಂಡ್ ಇದಾರಲ್ಲ ಮಧುರ, ಇವತ್ತು ಅವರು ಅವ್ರ ತಾಯಿ ಮನ್ಸು ಮಾಡಿದ್ದಿದ್ರೆ ನಮ್ಮನ್ನು ಕೋರ್ಟ್ಗೆ ಎಳಿಬೋದಾಗಿತ್ತು. ಅವ್ರೇನಾದ್ರು ಕೆಟ್ಟವರಾಗಿದ್ರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೋದಾಗಿತ್ತು. ಅಲ್ಲ ರೀ, ಅವ್ರು ಏನಾದರೂ ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಡೈವರ್ಸ್ ಪೇಪರ್ ತೊಗೊಂಬನ್ನಿ ಅಂತ ಕೇಳಿದ್ರೆ ನೀವು ಡೈವರ್ಸ್ ಪೇಪರ್ಗೂ ಸೈನ್ ಹಾಕಿರ್ತಿದ್ರಿ ಅಲ್ವಾ? ಹಾಕ್ತಿದ್ರಿ. ನೀವು ಬಹಳ ದೊಡ್ಡ ತ್ಯಾಗಮಯಿ ಅಲ್ವಾ? ಏನ್ ಬೇಕಾದ್ರೂ ಮಾಡ್ತಿದ್ರಿ. ಮನೆಗೆ ಒಳ್ಳೇದಾಗಬೇಕು, ನೀವು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಅದಕ್ಕೆ ಈ ರೀತಿ ಮಾಡ್ದೆ. ಅಲ್ರಿ, ನಿಮ್ಮನ್ನು ಬಿಟ್ಟು ನಾನು ಹೇಗ್ರಿ ಖುಷಿಯಾಗಿರ್ಲಿ? ನೀವು ಹೇಗ್ರಿ ಆಗನ್ಕೊಂಡ್ರಿ? ನಾನೇನಾದ್ರು ಬಂದು ನಿಮ್ಗೆ ಹೇಳಿದ್ನ ನನಗೆ ಇನ್ನೊಂದು ಮದುವೆ ಮಾಡಿಸಿ ನಾನು ಖುಷಿಯಾಗಿರ್ತೀನಿ ಅಂತ? ಏನು ಹೇಳಲ್ಲ, ಕೇಳಲ್ಲ, ಏನು ಉತ್ಸಾಹ, ಏನು ಅರ್ಜೆಂಟು. ನೀವೇ ಹುಡುಗಿನ ಹುಡುಕೊಂಬಂದು ಮದುವೆನೂ ಫಿಕ್ಸ್ ಮಾಡ್ಬಿಡ್ತೀರಾ. ಏನಾದರೂ ಒಂದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಮಾಡಲೇಬೇಕಲ್ವಾ? ಬಹಳ ಸ್ಟ್ರಿಕ್ಟು ನೀವು, ಬಹಳ ಡೇಂಜರ್ ಇದ್ದೀರಾ. ಏನೋ ನಾನು ಆ ಮಧುರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಒಬ್ಲೈಜ್ ಮಾಡಿದ್ರು. ಮಧುರ ಇಂಥ ಗ್ರೇಟ್ ಲೇಡಿ ರೀ, ತಂಪೊತ್ತಲ್ಲಿ ನೆನಿಬೇಕು ಅವ್ರನ್ನ, ಅಷ್ಟು ಒಳ್ಳೆಯವರು ಅವರು. ಸಾಕು ಸಾಕು, ಅದೇನೆಷ್ಟು ಹೊಗಳ್ತಿರೋ. ಈಗೇನು ಇದ್ದಕ್ಕಿದ್ದಾಗೆ ಪೊಸೆಸಿವ್ನೆಸ್ ಬಂದ್ಬಿಡ್ತಾ? ಬೆಳಗ್ಗೆಲ್ಲ ಕಾಣಿಸ್ಲೇ ಇಲ್ಲ. ಅಯ್ಯ, ಏನೂ ಆಗಿಲ್ವಲ್ಲ, ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ದೇವ್ರು ದೊಡ್ಡವನು, ಅದಕ್ಕೆ ಏನೂ ಆಗಲಿಲ್ಲ. ಸಾರಿ. ನಿಮ್ಮ ಕೋಪ ಕಮ್ಮಿ ಮಾಡಕ್ಕೆ ನಾನು ಏನು ಮಾಡಲಿ? ಸಾರಿ ಅಂತ ಹೇಳಿದ್ನಲ್ಲ. ಕಿವಿ ಹಿಡಿದು ಬಸ್ಕಿ ಹೊಡಿಲ್ಲ? ಸರಿ, ಓಕೆ. ಏನು ಮಾಡ್ತಾ ಇದ್ದೀರಾ ನೀವು? ಸಾರಿ ಕೇಳ್ತಿದ್ದೀನಿ. ಹೊಟ್ಟೆಲ್ ಮಗು ಇದೆ, ನನ್ನ ಮಗುಗೆ ಏನಾದರೂ ಆದರೆ ಏನು ಗತಿ? ಅಂದರೆ ನಿಮ್ಮ ಕಾಳಜಿ ಎಲ್ಲ ಮಗು ಬಗ್ಗೆ, ನನ್ನ ಬಗ್ಗೆ ಇಲ್ಲ. ಆಗ್ಲಿ ಆಗ್ಲಿ, ಈಗಲೇ ನಿಮ್ಮ ಕಾಳಜಿ ಪ್ರೀತಿ ಎಲ್ಲ ಮಗು ಮೇಲೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ. ಹೇಳಿ. ಹಾಗಲ್ಲ ಭೂಮಿಕಾ, ನನಗೆ ನೀವು ಬೇಕು, ನನ್ನ ಮಗುನೂ ಬೇಕು. ಅದೇ ಎರಡು ಜೀವನೂ ಒಂದೇ, ಗೊತ್ತಾಯ್ತಾ? ಆಕಾಶದಾಚೆ ನಿಮ್ಮನ್ನು ಪಡೆದಕ್ಕೆ ನಾನು ತುಂಬ ಮಾಡಿದ್ದೀನಿ ಗೊತ್ತು. ನಗನೇ, ಐಸ್ ಕ್ರೀಮ್ ಇನ್ನೂ ಇದೆಯಾ? ಖಾಲಿ ಆಗೋಯ್ತಾ? ಇದೇನ್ರಿ, ಒಂದು ಫುಲ್ ಬೌಲ್ ಮುಗಿಸಿದ್ರಲ್ರಿ, ಇನ್ನೂ ಬೇಕಾ? ಇದೇನು ಮಂದಾಕಿನಿ ಹಿಂಗೆ ಕೇಳಿಸ್ತಿದ್ಯಾ ನೀನು? ಐಸ್ ಕ್ರೀಮ್ ಇಷ್ಟದಲ್ಲಿ ನಾನು ಯಾವತ್ತಾದ್ರೂ ಸಾಕು ಅಂತ ಹೇಳಿದಿನ ಮಂದಾಕಿನಿ? ನನಗೆ ನೀನು ಎಷ್ಟು ಇಷ್ಟನೋ ಐಸ್ ಕ್ರೀಮ್ ಅಂದ್ರೆ ಅಷ್ಟೇ ಇಷ್ಟ. ನನಗೆ ಐಸ್ ಕ್ರೀಮ್ ಇದ್ರೆ ಸಾಕು. ಚಳಿನಲ್ಲೂ ತಿಂತೀನಿ, ಮಳೆನಲ್ಲೂ ತಿಂತೀನಿ, ಬೇಸಿಗೆನಲ್ಲೂ ತಿಂತೀನಿ, ಖುಷಿ ಆದಾಗಲೂ ತಿಂತೀನಿ, ದುಃಖ ಆದಾಗಲೂ ತಿಂತೀನಿ, ಒಟ್ನಲ್ಲಿ ತಿಂತೀನಿ. ಐಸ್ ಕ್ರೀಮ್ ಲವರ್ ನಾನು. ಕಾರಣನೇ ಬೇಕಿಲ್ಲ, ಐಸ್ ಕ್ರೀಮ್ ಇದ್ರೆ ಸಾಕು. ಆಯ್ತಪ್ಪ, ನಾನು ನೋಡಿದ್ದೀನಿ. ಐಸ್ ಕ್ರೀಮ್ ಅಂತ ಬಂದಾಗ ನಿಮ್ ಲವ್ ಅನ್ಕಂಡೀಷನಲ್. ಮಧ್ಯರಾತ್ರಿ ಎಬ್ಬಿಸ್ಕೊಟ್ರು ಪಚ 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 ಅಂತ ತಿಂದ್ಬಿಡ್ತೀರಾ. ಬೇರೆ ವಿಷಯದಲ್ಲಿ ಸನ್ಯಾಸಿ ತರ ಆಡ್ತೀರಾ. ಬಾಬಾ, ಆಸೆ ಬುರ್ಕ ಐಸ್ ಕ್ರೀಮ್ ಅಂತ ಬಂದ್ರೆ ಅದೇನ್ ಮಕ್ಳ ತರ ಆಡ್ತೀರಾ ರೀ ನೀವು? ಅಯ್ಯೋ ಹೂ, ಮತ್ತೆ ನಾನಷ್ಟೇ ಅಲ್ಲ, ಐಸ್ ಕ್ರೀಮ್ ಲವರ್ಸ್ ಯಾರೇ ಇದ್ರು ಅಷ್ಟೇ. ಐಸ್ ಕ್ರೀಮ್ ಇದ್ರೆ ಸಾಕು, ವಯಸ್ಸು ಅಂತಸ್ತು ಎಲ್ಲ ಮರ್ತು ಬಿಡ್ತಾರೆ, ಮಕ್ಕಳಾಗ್ಬಿಡ್ತಾರೆ. ಆಹಾ, ಸಿಹಿಯಾಗಿರುತ್ತೆ, ಬಾಯಲ್ಲಿಟ್ರೆ ಕರಗೋಗತ್ತೆ, ಅದು ರುಚಿ ನಾಲ್ಗೆ ಮೇಲೆ ತೇಲಾಡ್ತಾ ಇರುತ್ತೆ. ಎಷ್ಟು ಒಳ್ಳೆ ಐಸ್ ಕ್ರೀಮ್ ತಿನ್ನಪ್ಪ ಅಂತ ಎಷ್ಟೋ ದಿವಸ ಆದ್ಮೇಲೂ ಆ ರುಚಿ ನೆನಪಾಗ್ತಾನೇ ಇರುತ್ತೆ. ಅದ್ರ ಸುಖನೇ ಸುಖ. ಈ ಮಾತನ್ನ ನಾನು ಒಪ್ಕೋತೀನಿ. ಈ ಐಸ್ ಕ್ರೀಮ್ ಅಂದ್ರೆ ಇದು ಬರೀ ಸಿಂಪಲ್ ಐಸ್ ಕ್ರೀಮ್ ಅಲ್ಲ, ಇದೊಂಥರ ಒಂದು ಎಮೋಷನ್ ಇದ್ದಂಗೆ. ನಮ್ಮಂತ ಮಿಡಲ್ ಕ್ಲಾಸಿಗೆ ಸಿಕ್ಕೋ ಅದೂರಿಯಾದ ಲಕ್ಸುರಿ. ಅದ್ರ ಜೊತೆಗೆ ಇವತ್ತು ನಮ್ಮ ಭೂಮಿಕಾದು ಅಳಿಯಂದ್ರದು 2ನೇ ಮದುವೆ ಆಯ್ತಲ್ಲ, ಆ ಖುಷಿ ಬೇರೆ ಸೇರ್ಕೊಂಡ್ಬಿಡ್ತು. ಹಾಗಾಗಿ ಇನ್ನೊಂದು ರೌಂಡ್ ಐಸ್ ಕ್ರೀಮ್ ಬೇಕೇ ಬೇಕು. ಏನಂತ್ಯ ಅಮ್ಮ? ಒಟ್ನಲ್ಲಿ ಅಪ್ಪಂಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಒಂದು ಕಾರಣ ಬೇಕಷ್ಟೇ. ಕರೆಕ್ಟಾ ಹೇಳಿದೆ.
ಇದರ ಸಿಂಪಲ್ ಐಸ್ ಕ್ರೀಮ್ ಬೆಸ್ಟ್ ಅಲ್ವಾ ಅತ್ತೆ? ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಚಾಕ್ಲೇಟ್ ಲವರ್ ಆಗಿದ್ದೆ. ಇಲ್ಲಿಗೆ ಬಂದಮೇಲೆ ನಿಮ್ಮ ಥರ ಐಸ್ ಕ್ರೀಮ್ ಲವರ್ ಆಗಿಬಿಟ್ಟಿದ್ದೀನಿ. ಒಳ್ಳೇದಾಯ್ತು, ನೀನು ನಿಮ್ಮ ಜೊತೆ ಸೇರ್ಕೊಂಬಿಟ್ಟೆ. ನಿಂಗೊಂದು ವಿಷಯ ಗೊತ್ತಾ, ಮನೆಯಲ್ಲಿ ಎಲ್ಲರೂ ಐಸ್ ಕ್ರೀಮ್ ಲವರ್ಸ್ ಆಗಿದ್ರೆ ತುಂಬ ಒಳ್ಳೆಯದು. ಯಾರು ಒಬ್ಬರಿಗೆ ಆಸೆ ಆದರೂ ಮನೆಯವರೆಲ್ಲ ಐಸ್ ಕ್ರೀಮ್ ಪಾರ್ಟಿ ಮಾಡ್ಬೋದು. ಅಂತೂ ಅಳಿಯಂದ್ರಿಗೆ ನಮ್ಮ ಮಗಳಿಗೆ ಬಂದಿದ್ದ ಕಷ್ಟ ಈ ಐಸ್ ಕ್ರೀಮ್ ತರಹನೇ ಕರ್ಗೋಯ್ತು. ಯಪ್ಪ, ನನ್ಗಂತೂ ಇವತ್ತು ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು, ಮೈಯೆಲ್ಲ ತಣ್ಣಗಾಗ್ಬಿಟ್ಟಿತ್ತು. ದೇವ್ರ ದೊಡ್ಡವನು ಕೊನೆಗೆ ಎಲ್ಲವನ್ನೂ ಸರಿ ಮಾಡಿಬಿಟ್ಟ. ನನ್ಗೊಂದು ಡೌಟು ಮುಂದಾಕಿನಿ. ಏನ್ರಿ ನಿಮ್ ಡೌಟು? ನಿನಗೆ ಇಷ್ಟೊಂದು ಖುಷಿ ಆಗ್ತಾ ಇರೋದು ನಮ್ಮ ಮಳೆಯಂದ್ರು ಭೂಮಿಕಾಗೆ ತಾಳಿ ಕಟ್ಟಿದ್ರು ಅಂತ.